ಬಾಗಲಕೋಟೆಯ ಕಾಂಗ್ರೆಸ್ ಶಾಸಕ ಎಚ್.ವೈ. ಮೇಟಿ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಹುಟ್ಟೂರಲ್ಲಿ ಅಂತ್ಯಕ್ರಿಯೆ ನೆರವೇರಿದ್ದು ಅಗಲಿದ ನಾಯಕನಿಗೆ ಲಕ್ಷಾಂತರ ಜನ ಅಂತಿಮ ನಮನ ಸಲ್ಲಿಸಿದ್ದಾರೆ. ಕಣ್ಮರೆಯಾದ ಬಾಗಲಕೋಟೆ ಶಾಸಕ ಎಚ್.ವೈ. ಮೇಟಿ. ಕಂಬನಿ ಮಿಡಿದ ಗಣ್ಯರು, ಮಣ್ಣಲ್ಲಿ ಮಣ್ಣಾದ ಮೇಟಿ. ಮಾಜಿ ಸಚಿವ ಮೇಟಿ ಕಣ್ಮರೆಯಾಗಿದ್ದಾರೆ. ಹಳ್ಳಿ ಸೊಗಡಿನ ರಾಜಕಾರಣಿ ಇನ್ನೊಬ್ಬರಿ ನೆನಪಾಗಿ ಉಳಿಯಲಿದ್ದಾರೆ. ಇಹಲೋಕ ತ್ಯಜಿಸಿದ ಕಾಂಗ್ರೆಸ್ನ ಹಿರಿಯ ನಾಯಕ ಮೇಟಿಯವರ ಅಂತ್ಯಕ್ರಿಯೆಯನ್ನ ಹುಟ್ಟೂರಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರ ದಂಡೇ ಸೇರಿತ್ತು. ಹುಲ್ಲಪ್ಪ ಯಮನಪ್ಪ ಮೇಟಿ ಅಸಂಖ್ಯಾತ ಅಭಿಮಾನಿಗಳ ಪಾಲಿನ ಜನನಾಯಕ. ರಾಜಕೀಯಕ್ಕೆ ತಮ್ಮ ಬದುಕನ್ನ ಮೀಸಲಿಟ್ಟಿದ್ದ ಹಿರಿಯ ಜೀವ ಕಣ್ಮರೆಯಾಗಿದೆ. ಇವತ್ತು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಬೆಳಿಗ್ಗಿನಿಂದಲೇ ಸೇರಿದ್ದ ಲಕ್ಷಾಂತರ ಜನ ಅಗಲಿದ ಹಿರಿಯ ನಾಯಕನನ್ನ ಕಣ್ತುಂಬಿಕೊಂಡು ಅಂತಿಮ ನಮನ ಸಲ್ಲಿಸಿದ್ರು. ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎಚ್.ವೈ. ಮೇಟಿಯವರನ್ನು ಕಳೆದುಕೊಂಡು ನನ್ನ ಒಬ್ಬ ಒಳ್ಳೆಯ ಸ್ನೇಹಿತರನ್ನು ಕಳೆದುಕೊಂಡಿರ್ತಕ್ಕಂಥ ಆಘಾತ ನನ್ನ ಮನಸ್ಸಿಗಾಗಿದೆ. ದೇವರು ಇಷ್ಟು ಬೇಗನೆ ಅವರನ್ನು ಅಪ್ಪಿಕೊಳ್ತಾರೆ ಅನ್ನೋದು ಭಾವನೆ ನಮಗಿರಲಿಲ್ಲ. ಅವರು ಅಗಲಿರ್ತಕ್ಕಂಥ ಆ ದುಃಖವನ್ನು ಸಹಿಸತಕ್ಕಂಥ ಶಕ್ತಿ ಅವರ ಕುಟುಂಬ, ಅವರ ಅಭಿಮಾನಿಗಳಿಗೆ ಇರಲಿ. ಎಚ್.ವೈ. ಮೇಟಿ ನಿಧನಕ್ಕೆ ರಾಜಕೀಯ ಗಣ್ಯರು ಕಂಬನಿ ಮಿಡಿದ್ರು. ಸಿಎಂ ಸಿದ್ದರಾಮಯ್ಯ, ಆರ್.ಬಿ. ತಿಮ್ಮಾಪುರ, ಎಂ.ಬಿ. ಪಾಟೀಲ್, ಶಿವಾನಂದ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಆಗಮಿಸಿ ಅಂತಿಮ ದರ್ಶನ ಪಡೆದ್ರು. ಮಧ್ಯಾಹ್ನದ ಹೊತ್ತಿಗೆ ಬಾಗಲಕೋಟೆಯಿಂದ ಮೇಟಿಯವರ ಸ್ವಗ್ರಾಮ ತಿಮ್ಮಾಪುರಕ್ಕೆ ಶಿಫ್ಟ್ ಮಾಡಲಾಯಿತು. ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಅಂತಿಮ ದರ್ಶನ ಪಡೆದ ಬಳಿಕ ತೋಟದ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಸರ್ಕಾರಿ ಗೌರವಗಳೊಂದಿಗೆ ಹಾಲು ಮತದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಕೆಳ ಹಂತದಿಂದ ಮೇಲಿನ ಹಂತವರಿಗೆ ರಾಜ್ಯದ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿದ್ರು ಕೂಡ ಯಾವತ್ತೂ ಸರಳವಾಗಿರ್ತಿದ್ರು, ಸಜ್ಜನಿಕೆಯಿಂದ ಇರ್ತಾ ಇದ್ರು, ಪ್ರಾಮಾಣಿಕವಾಗಿರ್ತಾ ಇದ್ರು. ಎಚ್.ವೈ. ಮೇಟಿ ಅವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಮಹಾನಗರದ ಮತಕ್ಷೇತ್ರದ ಶಾಸಕರು, ಹಿರಿಯರು, ಮಾಜಿ ಸಚಿವರು, ನಮ್ಮ ಶ್ರೀಪೀಠದ ಅತ್ಯಂತ ಅಭಿಮಾನಿ ಶಾಲೆಗಳಾಗಿರ್ತಕ್ಕಂಥ ನಮ್ಮ ಎಚ್.ವೈ. ಮೇಟಿ ಅವರು ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥ ಸುದ್ದಿ ಕೇಳಿ ನಮಗೆ ತುಂಬಾ ನಿರಾಶೆಯಾಗಿದೆ. ಒಟ್ನಲ್ಲಿ ಹಿರಿಯ ನಾಯಕನ ನಿಧನದಿಂದ ಅಪಾರ ಅಭಿಮಾನಿ ಬಳಗ ಹಾಗೂ ಕುಟುಂಬ ದುಃಖತಪ್ತವಾಗಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.